ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇಲ್ಲಿ ಇವತ್ತು ನಾನು ಮಾಡ್ತಿರೋಂಥದ್ದು ರೆಸಿಪಿ ಬಂದು ಟೊಮೆಟೊ ಬಾತ್. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ಮಾಡಿರೋದು. ತುಂಬ ಖುಷಿ ಆಯಿತು. ಇದರೊಟ್ಟಿಗೆ ಮೊಸರು ಬಜ್ಜಿಯದಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಟೊಮೆಟೊ ಮತ್ತು ಈರುಳ್ಳಿ ಮುಳ್ಸೋಂತೆ ಹಾಕಿ ಸ್ವಲ್ಪ ಮೊಸರು ಹಾಕಿ ಸಲಾಡ್ ಮಾಡಿದ್ದೆ. ತುಂಬ ಟೇಸ್ಟಿಯಾಗಿತ್ತು ಟೊಮೆಟೊ ಬಾತು. ಹೇಗೆ ಮಾಡೋದು ಅಂತೇಳಿ ನೋಡೋಣ ಬನ್ನಿ. ವಿಡಿಯೋ ನೋಡಿ ಹಾಗೆ ಬಿಡೋಡಿ, ಒಂದು ಲೈಕ್ ಕೂಡ ಮಾಡಿ. ಟೊಮೆಟೊ ಬಾತ್ ಮಾಡಲಿಕ್ಕೆ ಮೊದಲೇದಾಗಿ ನೋಡಿ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಅದಕ್ಕೆ ಒಂದು 4 ಕಾಯಿ ಮೆಣಸು ಹಾಕ್ತೇನೆ. ಒಂದು 2 ಇಂಚಷ್ಟು ಶುಂಠಿ ಕೂಡ ಹಾಕ್ತಾ ಇದ್ದೀನಿ. ಇಲ್ಲಿ ನೋಡಿ, ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿ ಮತ್ತು 1 ಇಂಚಷ್ಟು ಚಕ್ಕೆ, ಒಂದು 4ರಿಂದ 5 ಲವಂಗ. ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ನಾನು ನೈಸಾಗಿ ರುಬ್ಕೊಂಬರ್ತೇನೆ. ಈಗ ನೋಡಿ, ಇಲ್ಲಿ ರುಬ್ಕೊಂಬಂದಿಟ್ಟಿದ್ದೇನೆ ನಾನು ಅದನ್ನೆಲ್ಲ ಮಿಕ್ಸಿ ಮಾಡಿ. ಈಗ ಒಂದು ಕುಕ್ಕರ್ ಇಟ್ಟಿದ್ದೇನೆ. ಅದಕ್ಕೆ 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನಾನು. ಎಣ್ಣೆ ಸ್ವಲ್ಪ ಇದಕ್ಕೆ ಜಾಸ್ತಿನೇ ಬೇಕಾಗುತ್ತೆ. ನೀವು ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಆಗಲಿಕ್ಕೆ ಪದಾರ್ಥಗಳು ಇರುತ್ತೆ. ಈಗ 4 ಟೇಬಲ್ ಸ್ಪೂನ್ ಹಾಕಿದ್ದೇನೆ. ನೋಡಿ, ಎಣ್ಣೆ ಕೂಡ ಕಾದಿದೆ. ನಾನಿಲ್ಲಿ 2 ಪಲಾವ್ ಎಲೆ ಹಾಕ್ತಾ ಇದ್ದೀನಿ ಮತ್ತು 2 ಲವಂಗ ಕೂಡ ಹಾಕ್ತಾ ಇದ್ದೀನಿ ಮತ್ತು ಸ್ವಲ್ಪ ಕಸೂರಿ ಮೇಥಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ಈಗ ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇಲ್ಲಿ ಸ್ವಲ್ಪ ಇದನ್ನು ಎಣ್ಣೆಯಲ್ಲಿ ನಾನೀಗ ಫ್ರೈ ಮಾಡ್ತೇನೆ. ಇದಕ್ಕೆ ಏನು ಮಾಡ್ತೀನಪ್ಪ ಅಂದರೆ, ನಾನೀಗ ಇಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಈರುಳ್ಳಿ ಹಾಕ್ತಾ ಇದ್ದೀನಿ. 1 ಈರುಳ್ಳಿ ಸಣ್ಣದಾಗಿ ಕಟ್ ಮಾಡಿಟ್ಟಿದ್ದೀನಿ. ನೀವು ಉದ್ದುದ್ದ ಬೇಕಾದರೂ ಕಟ್ ಮಾಡಿ ಹಾಕೋಬೋದು. ಇಲ್ಲಿ ನೋಡಿ, ನಿಮ್ಮ ಹತ್ರ ಹಸಿ ಅವರೆಕಾಳು ಇದ್ರೆ ಹಾಕ್ಕೊಳ್ಳಿ, ಇಲ್ಲ ಹಸಿ ಬಟಾಣಿ ಇದ್ರೆ ಹಾಕ್ಕೊಳ್ಳಿ. ನಾನು ಹಸಿ ಬಟಾಣಿನೂ ಇಲ್ಲ ಅವರೆಕಾಳೂ ಇಲ್ಲ, ಅದಕ್ಕೋಸ್ಕರ ಹಸಿ ಶೇಂಗಾ ಹಾಕ್ತಾ ಇದ್ದೀನಿ. ಸ್ವಲ್ಪ ಆಪ್ಷನಲ್ ಇದು, ನೀವು ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ತುಂಬ ಚೆನ್ನಾಗಿರುತ್ತೆ, ಹಾಕಿದರೆ ಮಕ್ಕಳು ತಿಂತಾರೆ ಖುಷಿಪಟ್ಟು. ನೋಡಿ, ಇದು ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಇದಕ್ಕೆ ರುಬ್ಬಿರುವಂಥ ಮಸಾಲೆನ ಹಾಕ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ನೈಸಾಗಿ ರುಬ್ಕೊಂಡಿರುವಂಥ ಮಸಾಲೆ ಕೂಡ ಹಾಕ್ತಾ ಇದ್ದೀನಿ. ಇದು ಹಸಿ ವಾಸನೆ ಹೋಗೋವರೆಗೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಹಸಿ ವಾಸನೆ ಹೋಗಲಿ. ನೋಡಿ, ಇದು ಹಸಿ ವಾಸನೆ ಹೋಗೋವರೆಗೆ ಫ್ರೈ ಆಗಲಿ ಫ್ರೆಂಡ್ಸ. ಸ್ಲೋ ಉರಿಯಲ್ಲಿ ಮಾಡ್ತೀನಿ. ಅಷ್ಟರಲ್ಲಿ ಇನ್ನೊಂದು ಮಿಕ್ಸಿ ನೋಡಿ ಫ್ರೆಂಡ್ಸ, ಅದೇ ಮಿಕ್ಸಿ ಜಾರಿಗೆ ನಾನು ಟೊಮೆಟೊನ ಮಿಕ್ಸಿ ಮಾಡಲಿಕ್ಕೆ ಹಾಕ್ತೇನೆ. ಈಗ ಅದನ್ನು ನೀರು ಹಾಕುವಂಥ ಅವಶ್ಯಕತೆ ಇಲ್ಲ. ಈಗೇನು ನಾನು ಇಲ್ಲಿ 6 ಟೊಮೆಟೊ ಹಣ್ಣಾಗಿರುವಂಥದ್ದು ತೊಳೆದು ಇಟ್ಟಿದ್ದೇನೆ. ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಈಗ ನಾನಿಲ್ಲಿ ನೈಸಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬರ್ತೇನೆ. ಇದಕ್ಕೇನು ಹಾಕ್ತಾ ಇಲ್ಲ, ಹಾಗೆ ಪೇಸ್ಟ್ ಮಾಡ್ತೇನೆ. ನೋಡಿ, ಇದೀಗ ಫ್ರೈ ಆಗಿದೆ. ಇದಕ್ಕೆ ನಾನೀಗ ಏನು ಮಾಡ್ತೀನಿ ಅಂದರೆ, ಇಲ್ಲಿ ಟೊಮೆಟೊ ರುಬ್ಕೊಂಡಿದ್ನಲ್ಲ ಆವಾಗಲೇ ನಾನು, ಅದನ್ನು ರುಬ್ಬಿರೋಂಥ ಮಿಶ್ರಣ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ನೋಡಿ, ನಾನು 6 ಟೊಮೆಟೊ ಹಾಕಿದ್ದೇನೆ, ಯಾಕಂದರೆ ಜಾಸ್ತಿ ಕ್ವಾಂಟಿಟಿಯಲ್ಲಿ 2 ಗ್ಲಾಸ್ದು ಮಾಡ್ತಾ ಇದ್ದೇನೆ. ಇದನ್ನು ಹಸಿ ಟೊಮೆಟೊ ವಾಸು ನಾವು ಇಲ್ಲಿ ಬೇಯಿಸಿ ಹಾಕ್ತಾ ಇಲ್ಲ. ಹಸಿ ಟೊಮೆಟೊ ಹಾಕ್ತಿರೋದ್ರಿಂದ ಇದನ್ನು ನಾವು ಮಿನಿಮಮ್ 3ರಿಂದ 4 ನಿಮಿಷ ಹೀಗೆ ಫ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಇದು ವಾಸ ಹೋಗ್ಬೇಕು. ಹಸಿ ವಾಸ ಹೋಗುವವರೆಗೆ ನಮಗೆ ಇದನ್ನು ನಾವು ಫ್ರೈ ಮಾಡ್ತಾನೆ ಇರಬೇಕಾಗತ್ತೆ. ನೋಡಿ, ಇಲ್ಲಿ ನನಗೆ ಇದು 3ರಿಂದ 4 ನಿಮಿಷ ಫ್ರೈ ಮಾಡಿದ್ದೇನೆ. ಈಗ ಇದಕ್ಕೆ ಕಾಯಿ ಮೆಣಸು ಚಿಕ್ಕದು ಒಂದು 4 ಹಾಕಿದ್ದೆ. ನಾನು ಒಂದು ಸ್ವಲ್ಪ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಚಿಲ್ಲಿ ಪೌಡರ್ ಇಷ್ಟ ಇಲ್ಲಾಂದರೆ ಬಿಡ್ಬೋದು. ಇಲ್ಲಿ ಒಂದು 3/4 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಈಗ ಚೆನ್ನಾಗಿ ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಈ ಥರ ನಾವು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಇಲ್ಲಿ ನಿಮಗೆ ಬೇಕಂದರೆ ಅರಿಶಿನ ಹುಡಿ ಕೂಡ ಹಾಕೋಬೋದು. ನಾನು ಅರಿಶಿನ ಹುಡಿ ಹಾಕ್ತಾ ಇಲ್ಲ. ಇಲ್ಲಿ ಅರಿಶಿನ ಹುಡಿ ಬಿಟ್ಟಿದ್ದೇನೆ, ನೀವು ಬೇಕಂದರೆ ಹಾಕೋಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನಿಲ್ಲಿ ಸೇರಿಸ್ಕೊತಾ ಇದ್ದೀನಿ. ಇದನ್ನೀಗ ಮಿಕ್ಸ್ ಮಾಡ್ಕೋತೇನೆ ಎಲ್ಲ. ಇದು ಇನ್ನೊಂದು ಸ್ವಲ್ಪ ಹೊತ್ತು 1-2 ನಿಮಿಷ ಫ್ರೈ ಆಗಲಿ ಚೆನ್ನಾಗಿ. ಅಷ್ಟರಲ್ಲಿ ನಾನು ಅಕ್ಕಿ ತೊಳ್ಕೊಂಬರ್ತೇನೆ. ನೋಡಿ, ಇಲ್ಲಿ 1 ಗ್ಲಾಸು, ನಾನಿಲ್ಲಿ 2 ಗ್ಲಾಸು ಅಕ್ಕಿನ ಹಾಕ್ತಾ ಇದ್ದೇನೆ. ನೋಡಿ, ಇಲ್ಲಿ 2 ಗ್ಲಾಸ್ ಅಕ್ಕಿಗೆ ನಾನು 6 ಟೊಮೆಟೊ ರುಬ್ಬಿದ್ದೇನೆ. ಈಗ ಇದನ್ನು ನಾನು ಕ್ಲೀನ್ ಮಾಡಿ ತೊಳ್ಕೊಂಬರ್ತೇನೆ.
ನೋಡಿ ಅಕ್ಕಿ ತೊಳ್ಕೊಂಬಂದಿದ್ದೇನೆ. ಈಗ ಅನ್ನ ಹಾಕಿಬಿಡ್ತೇನೆ ಕುಕ್ಕರಿಗೆ. ಅಕ್ಕಿ ನೋಡಿ ಇಲ್ಲಿ ಇದನ್ನು ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೇನೆ ಇದನ್ನೆಲ್ಲ. ಈಗ ಅಕ್ಕಿ ನೋಡಿ ಇಲ್ಲಿ ಈ ಥರ ನಾವು ಎಲ್ಲವನ್ನು ಮಿಕ್ಸ್ ಮಾಡಬೇಕಾಗತ್ತೆ. ಮಸಾಲೆ ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ನಾನು ಎಲ್ಲ ಮಿಕ್ಸ್ ಆಗಿದೆ ಅಲ್ಲ, ಇದಕ್ಕೆ ನೀರು ಹಾಕೋತೇನೆ. ನಾನಿಲ್ಲಿ ಯಾವ ಗ್ಲಾಸಿಂದ ಅಕ್ಕಿ ತೊಗೊಂಡಿದ್ದೆ 2 ಗ್ಲಾಸ್ ಅಕ್ಕಿಗೆ ನಾನು ಇಲ್ಲಿ 3 ಗ್ಲಾಸ್ ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಈಗ 2 ಗ್ಲಾಸ್ ನೀರು. ನೋಡಿ ಇಲ್ಲಿ ನಾನೀಗ 3 ಗ್ಲಾಸ್ ನೀರು ಹಾಕಿ ಇದೆಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಸರಿಯಾಗಿ ಇದು ಒಂದು ಕುದಿ ಬರಲಿ, ಚೆನ್ನಾಗಿ ಕುದಿಯುವಾಗ ಹೇಳ್ತೇನೆ. ನೋಡಿ ಇಲ್ಲಿ ಕುದೀತಾ ಇದೆ. ಈಗ ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದ್ದೇನೆ. ನೋಡಿ ಹಾಕಿ ಸ್ವಲ್ಪ ಇದನ್ನು ಈ ಥರ ಮೇಲಿಂದನೇ ತಿರುಗಿಸಿ ಇದಕ್ಕೆ ಒಂದು ಮುಚ್ಚಳ, ಕುಕ್ಕರ್ ಮುಚ್ಚಳ ಮುಚ್ಚಿ ಬಿಡ್ತೇನೆ. ನಾನು 2-3 ವಿಜಿಲ್ ಬರ್ಸ್ಕೊತೇನೆ. ನೋಡಿ ಮುಚ್ಚಳ ಮುಚ್ಚಿದಕ್ಕೆ ನಾನಿಲ್ಲಿ 3 ವಿಜಿಲ್ ಹಾಕಿಸ್ಕೊತೇನೆ ಫ್ರೆಂಡ್ಸ್. 3 ವಿಜಿಲ್ ಆದಮೇಲೆ ನಿಮಗೆ ತೋರಿಸ್ತೇನೆ. ನೋಡಿ ಟೊಮೆಟೊ ಬಾತು ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಸೂಪರ್ ಆಗಿದೆ ನೋಡಿ, ಅಗಳಾಗಿ ಚೆನ್ನಾಗಿ ಬಂದಿದೆ. ನೋಡಿ ಇದು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ನೋಡಿ ಇದನ್ನೆಲ್ಲ ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ನೋಡಿ ಕಲರ್ಗಾಗಿ ಚೆನ್ನಾಗಿ ಬಂದಿದೆ. ನೋಡಿ ಹೇಗೆ ಬಂದಿದೆ ವಿಡಿಯೋ ನೋಡಿ, ಹಾಗೆ ನೋಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ. ಈಗ ನಾನು ಸರ್ವ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ ಟೊಮೆಟೊ ಬಾತ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಸೂಪರಾಗಿ ಬಂದಿದೆ. ಹಾಗೆ ನಾನು ಅದರೊಟ್ಟಿಗೆ ಮೊಸರು ಬಜ್ಜಿ ಕೂಡ ಮಾಡ್ಬೋದು. ಟೊಮೆಟೊ ಬಾತ್ ಒಟ್ಟಿಗೆ ನಾನಲ್ಲಿ ಮೊಸರು ಬಜ್ಜಿ ಮಾಡಿಲ್ಲ, ಸಲಾಡ್ ಮಾಡಿದ್ದೀನಿ. ಸಲಾಡಿಗೆ ಇಲ್ಲಿ ನಾನು ಚೂರು ಕಾಯಿ ಮೆಣಸು, ಕೊತ್ತಂಬರಿ ಸೊಪ್ಪು, ಮೊಸರು, ಈರುಳ್ಳಿ, ಟೊಮೆಟೊ ಮತ್ತು ಮುಳ್ಸವಂತೆ ಇಷ್ಟನ್ನು ಹಾಕಿ ಇಲ್ಲಿ ನಾನು ಸಲಾಡ್ ಕೂಡ ಮಾಡಿದ್ದೀನಿ. ಮತ್ತು ಟೊಮೆಟೊ ಬಾತೊಟ್ಟಿಗೆ ಟೊಮೆಟೊ ಕೂಡ ಇಟ್ಟಿದ್ದೀನಿ. ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಎಲ್ಲರೂ. ವಿಡಿಯೋ ನೋಡಿ ಹಾಗೆ ನೋಡಿ ಒಂದು ಲೈಕ್ ಕೂಡ ಮಾಡಿ.